ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಮಲೇಷ್ಯಾದ $1.9 ಬಿಲಿಯನ್ ಮೌಲ್ಯದ ವಾಯು ರಕ್ಷಣಾ ಯುದ್ಧದಲ್ಲಿ ಭಾರತ ವರ್ಸಸ್ ಚೀನಾ. ನಮಸ್ಕಾರ ಸ್ನೇಹಿತರೆ. ಭಾರತ ಇವತ್ತು ಕೇವಲ ತನ್ನ ಗಡಿಗಳನ್ನು ರಕ್ಷಿಸಿಕೊಳ್ಳುವ ದೇಶವಾಗಿ ಉಳಿದಿಲ್ಲ. ತನ್ನ ಶಸ್ತ್ರಾಸ್ತ್ರಗಳನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡುವ ಮೂಲಕ ಭೌಗೋಳಿಕ ರಾಜಕಾರಣದಲ್ಲಿ ತನ್ನ ಛಾಪನ್ನು ಮೂಡಿಸಲು ಶುರು ಮಾಡಿದೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಏನು ಗೊತ್ತಾ? ಮಲೇಷ್ಯಾದ MERAD ಟೆಂಡರ್. ಮಲೇಷ್ಯಾ ಸರ್ಕಾರ ಸುಮಾರು ಮಲೇಷ್ಯನ್ ರಿಂಗೆಟ್ ಆದ $1.9 ಬಿಲಿಯನ್ ಅಂದರೆ ಸರಿಸುಮಾರು $500 ಮಿಲಿಯನ್ ಅಮೆರಿಕನ್ ಮೌಲ್ಯದ ಮೀಡಿಯಂ ರೇಂಜ್ ಏರ್ ಡಿಫೆನ್ಸ್ ಅಥವಾ MERAD ಯೋಜನೆಯನ್ನು ಘೋಷಿಸಿದೆ. ಅಂದರೆ ಆ ದೇಶಕ್ಕೆ 2 ಮಧ್ಯಮ ದೂರದ ವಾಯು ರಕ್ಷಣಾ ಬ್ಯಾಟರಿಗಳು ಬೇಕು. ಈ ಒಂದು ಟೆಂಡರನ್ನು ಗೆಲ್ಲಲು ಭಾರತ, ಚೀನಾ, ದಕ್ಷಿಣ ಕೊರಿಯಾ ಮತ್ತು ಯುರೋಪಿನ ರಕ್ಷಣಾ ಕಂಪನಿಗಳ ನಡುವೆ ನೇರ ಪೈಪೋಟಿ ನಡೆಯುತ್ತಿದೆ. ಈ ಸ್ಪರ್ಧೆಯಲ್ಲಿ ಭಾರತ ಏನು ಆಫರ್ ಮಾಡುತ್ತಿದೆ ಅಂತ ನೋಡೋಣ ಬನ್ನಿ. ಮೇ 2026ರಲ್ಲಿ ಕೌಲಾಲಂಪುರ್ನಲ್ಲಿ ನಡೆದ 19ನೇ ಡಿಫೆನ್ಸ್ ಸರ್ವಿಸಸ್ ಏಷ್ಯಾ ಪ್ರದರ್ಶನದಲ್ಲಿ ಭಾರತದ ಭರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಭರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಗಳು ಭಾಗವಹಿಸಿದವು. ಅವರು ಮಲೇಷ್ಯಾ ಮುಂದೆ ಇಟ್ಟಿರುವ ಪ್ರಸ್ತಾಪ ಏನು ಗೊತ್ತಾ? ನಮ್ಮ ಸ್ವದೇಶಿ ಆಕಾಶ್ 1S ಮತ್ತು ಆಕಾಶ್ ಪ್ರೈಮ್ ಕ್ಷಿಪಣಿ ವ್ಯವಸ್ಥೆಗಳು. ಈ 2 ಸಿಸ್ಟಮ್ಗಳು ಏಕೆ ವಿಶೇಷ? ಮೊದಲಿನ ಆಕಾಶ್ ಕ್ಷಿಪಣಿ ಕಮಾಂಡ್ ಗೈಡೆನ್ಸ್ ಮೇಲೆ ಅವಲಂಬಿತವಾಗಿತ್ತು. ಅಂದರೆ ನೆಲದಿಂದ ರೆಡಾರ್ ಸಿಗ್ನಲ್ ಕೊಟ್ಟು ಕ್ಷಿಪಣಿಯನ್ನು ಗುರಿಯ ಕಡೆಗೆ ತಿರುಗಿಸಬೇಕಾಗುತ್ತಿತ್ತು. ಆದರೆ ಆಕಾಶ್ 1S ನಲ್ಲಿ ಸ್ವದೇಶಿ ತಂತ್ರಜ್ಞಾನದಿಂದ ತಯಾರಿಸಿದ ಆಕ್ಟಿವ್ ರೇಡಿಯೋ ಫ್ರೀಕ್ವೆನ್ಸಿ ಸೀಕರ್ ಅನ್ನು ಅಳವಡಿಸಲಾಗಿದೆ. ಇದರ ಅರ್ಥ ಏನೆಂದರೆ ಒಮ್ಮೆ ಹಾರಿ ಬಿಟ್ಟ ಮೇಲೆ ಆ ಕ್ಷಿಪಣಿ ತಾನೇ ಗುರಿಯನ್ನು ಟ್ರ್ಯಾಕ್ ಮಾಡುತ್ತದೆ. ಎದುರಾಳಿ ಎಷ್ಟೇ ಜಾಮಿಂಗ್ ಮಾಡಿದರೂ, ಎಷ್ಟೇ ತಪ್ಪಿಸಿಕೊಳ್ಳಲು ತ್ವರಿತ ತಿರುವುಗಳನ್ನು ತೆಗೆದುಕೊಂಡರೂ ಈ ಕ್ಷಿಪಣಿ ಬಿಡುವುದಿಲ್ಲ. ಆಕಾಶ್ 1S ನ ತಾಂತ್ರಿಕ ವಿವರಗಳನ್ನು ನೋಡಿ. ಇದರ ತಡೆಯುವ ದೂರ ಸುಮಾರು 25 ಕಿಲೋಮೀಟರ್, ವೇಗ ಮ್ಯಾಕ್ 2.5 ಅಂದರೆ ಶಬ್ದಕ್ಕಿಂತ 2.5 ಪಟ್ಟು ವೇಗ, ಸಿಡಿಮದ್ದಿನ ತಲೆ ಸರಿ ಸುಮಾರು 60 ಕಿಲೋಗ್ರಾಂ, ಹೈ ಎಕ್ಸ್ಪ್ಲೋಸಿವ್ ಫ್ರಾಗ್ಮೆಂಟೇಶನ್ ವಾರ್ಹೆಡ್. ಇದು ಯುದ್ಧ ವಿಮಾನ, ಡ್ರೋನ್, ಕ್ರೂಸ್ ಮಿಸೈಲ್ ಯಾವುದನ್ನು ಬೇಕಾದರೂ ಹೊಡೆದುರುಳಿಸಬಲ್ಲದು. ಆಕಾಶ್ ಪ್ರೈಮ್ ಬಗ್ಗೆ ಹೇಳಬೇಕೆಂದರೆ ಈ ವೇರಿಯಂಟ್ ವಿಶೇಷವಾಗಿ ಎತ್ತರದ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಲು ವಿನ್ಯಾಸ ಮಾಡಲಾಗಿದೆ. ಉಗ್ರ ವಾತಾವರಣದಲ್ಲೂ ಕಾರ್ಯನಿರ್ವಹಿಸಬಲ್ಲ ಸಾಮರ್ಥ್ಯ ಮತ್ತು ಚಲನೆಯ ಸಾಮರ್ಥ್ಯ ಇದರ ಪ್ರಮುಖ ಅಂಶಗಳು. ಡ್ರೋನ್, ಕ್ರೂಸ್ ಕ್ಷಿಪಣಿ ಮತ್ತು ಕಡಿಮೆ ಎತ್ತರದಲ್ಲಿ ಹಾರುವ ಸ್ಟೆಲ್ತ್ ಯುದ್ಧ ವಿಮಾನಗಳಿಂದ ಹೆಚ್ಚುತ್ತಿರುವ ಬೆದರಿಕೆಯನ್ನು ಎದುರಿಸಲು ಇದನ್ನು ವಿನ್ಯಾಸ ಮಾಡಲಾಗಿದೆ. ಇನ್ನೊಂದು ಪ್ರಮುಖ ಅಂಶ ಏನೆಂದರೆ ಆಕಾಶ್ ವ್ಯವಸ್ಥೆಯ 93% ಹೆಚ್ಚು ಭಾಗಗಳು ಭಾರತದಲ್ಲೇ ತಯಾರಾಗುತ್ತವೆ. ಇದನ್ನು ಖರೀದಿಸುವ ದೇಶಕ್ಕೆ ಒಂದೇ ಒಂದು ಮೂಲ ದೇಶದ ಮೇಲೆ ಅವಲಂಬನೆ ಇರುವುದಿಲ್ಲ ಅನ್ನುವ ಭರವಸೆ ಇದು ಕೊಡುತ್ತದೆ. ಯುದ್ಧ ಸ್ಥಿತಿಯಲ್ಲಿ ಅಥವಾ ನಿರ್ಬಂಧತೆ ಸಾಧ್ಯತೆ ಇದ್ದಾಗ ಇದು ಬಹಳ ಮುಖ್ಯ ಅಂಶ. ಭಾರತ ಮಲೇಷ್ಯಾಗೆ ಕೊಡುತ್ತಿರುವ ಆಫರ್ ಕೇವಲ ಕ್ಷಿಪಣಿಗಳಷ್ಟೇ ಅಲ್ಲ, ತಂತ್ರಜ್ಞಾನದ ವರ್ಗಾವಣೆ, ಮಲೇಷ್ಯಾದಲ್ಲೇ ಕ್ಷಿಪಣಿ ಜೋಡಣೆ, ಮೇಂಟೆನೆನ್ಸ್, ರಿಪೇರ್ ಮತ್ತು ಓವರ್ಹಾಲ್ ಸೌಲಭ್ಯ, ಜೊತೆಗೆ 30%ಕ್ಕಿಂತ ಹೆಚ್ಚು ಲೋಕಲ್ ಇಂಡಸ್ಟ್ರಿಯಲ್ ಪಾರ್ಟಿಸಿಪೇಷನ್. ಇವೆಲ್ಲ ಮಲೇಷ್ಯಾ ಸರ್ಕಾರದ ಡಿಫೆನ್ಸ್ ಇಂಡಸ್ಟ್ರಿ ಪಾಲಿಸಿ 2026ಕ್ಕೆ ನೇರವಾಗಿ ಹೊಂದಿಕೊಳ್ಳುತ್ತದೆ. ಮಲೇಷ್ಯಾ ತನ್ನ ಸ್ವಂತ ರಕ್ಷಣಾ ಉದ್ಯಮವನ್ನು ಬೆಳೆಸಿಕೊಳ್ಳಬೇಕು ಅನ್ನುವ ಗುರಿ ಹೊಂದಿದೆ. ಭಾರತದ ಈ ಪ್ಯಾಕೇಜ್ ಮಲೇಷ್ಯಾದ ಪಾಲಿಸಿ ಎರಡೂ ಒಟ್ಟಿಗೆ ಹೋಲಿಕೆಯಾಗುತ್ತದೆ.
ಇದರ ಭೌಗೋಳಿಕ ರಾಜಕಾರಣದ ಆಯಾಮ ಬಹಳ ಮುಖ್ಯ. ದಕ್ಷಿಣ ಚೀನಾ ಸಮುದ್ರ, ತೈವಾನ್ ಜಲಸಂಧಿ ಮತ್ತು ಹಿಂದೂ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ ನಡುವಿನ ಸಮುದ್ರ ಮಾರ್ಗಗಳಲ್ಲಿ ಒತ್ತಡ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಆಗ್ನೇಯ ಏಷ್ಯಾ ದೇಶಗಳು ತಮ್ಮ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಮುಂದಾಗಿವೆ. ಈ ಸ್ಪರ್ಧೆಯಲ್ಲಿ ಚೀನಾ ತನ್ನ ರಕ್ಷಣಾ ಕೈಗಾರಿಕೆ ವಿಸ್ತರಿಸಲು ಈಗಾಗಲೇ ಆಗ್ನೇಯ ಏಷ್ಯಾದಲ್ಲಿ ತಳವೂರಿದೆ. ಭಾರತ ಈ ಟೆಂಡರ್ ಅನ್ನು ಗೆದ್ದರೆ ಏನಾಗುತ್ತದೆ? ಮಲೇಷ್ಯಾ ಚೀನಾ ಪ್ರಭಾವದ ವ್ಯಾಪ್ತಿಯ ಹೊರಗೆ ತನ್ನ ರಕ್ಷಣಾ ವ್ಯವಸ್ಥೆ ನಿರ್ಮಿಸಿಕೊಳ್ಳಲು ಅವಕಾಶ ಪಡೆಯುತ್ತದೆ. ಭಾರತಕ್ಕೆ ಇದು ಆತ್ಮನಿರ್ಭರ ಭಾರತದ ರಕ್ಷಣಾ ರಫ್ತು ಕಾರ್ಯಸೂಚಿಗೆ ಐತಿಹಾಸಿಕ ಮಾನ್ಯತೆ ಮತ್ತು ಇಂಡೋ ಪೆಸಿಫಿಕ್ ವಲಯದಲ್ಲಿ ಭಾರತದ ಕಾರ್ಯತಂತ್ರದ ಸ್ಥಾನ ಗಟ್ಟಿಗೊಳ್ಳುತ್ತದೆ. ಮಲೇಷ್ಯಾ ಯಾರ ಕ್ಷಿಪಣಿಯನ್ನು ಆರಿಸಿಕೊಳ್ಳುತ್ತದೆ ಅನ್ನುವ ನಿರ್ಧಾರ ಕೇವಲ ಒಂದು ರಕ್ಷಣಾ ಖರೀದಿ ಮಾತ್ರ ಅಲ್ಲ, ಅದು ಮುಂದಿನ ದಶಕದಲ್ಲಿ ಈ ಪ್ರದೇಶದ ಭೌಗೋಳಿಕ ರಾಜಕೀಯ ಒಡಂಬಡಿಕೆಗೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬುದರ ಸಂಕೇತವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.